ಶಾತವಾಹನರು. ಸೆಕೆಂಡ್ ಪಿ ಯು ಇತಿಹಾಸ ಬುಕ್ ನಂದಿದು. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಅಂದರೆ ಅದು ಶಾತವಾಹನರು. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ರಾಜವಂಶ ಶಾತವಾಹನರು. ವಿಂಧ್ಯ ಪರ್ವತ. ವಿಂಧ್ಯ ಪರ್ವತ ಭಾರತವನ್ನು ಎರಡು ಭಾಗ ಮಾಡ್ತದ. ದಕ್ಷಿಣ ಭಾಗ, ಉತ್ತರ ಭಾಗ. ವಿಂಧ್ಯ ಪರ್ವತದಿಂದ ದಕ್ಷಿಣ ಭಾಗ ಅಲ್ಲ, ಅಲ್ಲಿಂದ ಕನ್ಯಾಕುಮಾರಿ ಪ್ರದೇಶವರೆಗೆ ಇರುವ ಪ್ರದೇಶವನ್ನು ದಕ್ಷಿಣ ಭಾರತ ಎಂದು ಕರೀತಾರೆ. ಚಂದ್ರಗುಪ್ತನ ಸಾಮಂತರಾಗಿ 220ರಲ್ಲಿ ವೇಳೆಗೆ ಶಿಮುಖ ಶ್ರೀಕಾಕುಳವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಶಾತವಾಹನ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಶಾತವಾಹನರ ಪ್ರಮುಖ ಅರಸರು ಶಿಮುಖ, ಹಾಲ, ಗೌತಮಿ ಶಾತಕರ್ಣಿ, ವಸಿಷ್ಠ ಪುತ್ರ ಯಜ್ಞಶ್ರೀ. ಶಿಮುಖ ಇವ ಶಾತವಾಹನರ ಮನೆತನ ಸ್ಥಾಪಕ. ಇವ ಪೈಠಾಣ ಅಥವಾ ಶ್ರೀಕಾಕುಳಂ ಶಾತವಾಹನ ರಾಜಧಾನಿ ಇಟ್ಟು ರಾಜ ಮನೆತನ ಸ್ಥಾಪನೆ ಮಾಡ್ತಾನೆ. ಇವಂದಾಗನ ಹಾಲ 17ನೇ ದೊರೆ. ಇವ ಹಾಲ ಏನು ಮಾಡ್ತಾನ, ಪ್ರಾಕೃತ ಭಾಷೆಯಲ್ಲಿ ಗತ ಸಪ್ತ ಸತಿ ಎಂಬ ಕೃತಿ ಬರಿತಾನ ಪ್ರಾಕೃತ ಭಾಷೆಯಲ್ಲಿ. ಇವಂದಾಗನ 1ನೇ ಶಾತಕರ್ಣಿ. ಇವನು ಶಾತವಾಹನರ ನಿಜವಾದ ಸ್ಥಾಪಕ ಅಂತಾರೆ ಇವನಿಗೆ. ಇವನ ಹೆಂಡತಿ ನಾಗಣಿಕ. ಈ ನಾಗಣಿಕೆ ಏನು ಮಾಡ್ತಾಳ, ನಾನಾಗಢ ಶಾಸನವನ್ನು ಹೊರಡಿಸ್ತಾಳ. ಇವಂದಾಗನ ಯಾರು 1ನೇ ಶಾತಕರ್ಣಿದಾಗನ ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರಲ್ಲಿ ಶ್ರೇಷ್ಠ ದೊರೆ ಗೌತಮಿ ಪುತ್ರ ಶಾತಕರ್ಣಿ. ಇವನ ಬಿರುದುಗಳು, ಗೌತಮಿ ಪುತ್ರ ಶಾತಕರ್ಣಿ ಬಿರುದುಗಳು ಏನದು: ತ್ರಿಸಮುದ್ರ, ಶಾತವಾಹನ ಪ್ರತಿಷ್ಠಾಪಕ, ಶಕ ಯವನ ಪಲ್ಲವ ನಿಷೂದನ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಗೌತಮಿ ಬಾಳಾಶ್ರೀ. ಈ ಗೌತಮಿ ಬಾಳಾಶ್ರೀ ನಾಸಿಕ್ ಶಾಸನ ಹೊರಡಿಸ್ತಾಳ. ಇನ್ನು ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ. ಇವನು ಶಾತವಾಹನರ ಕೊನೆಯ ಅರಸ. ಇಷ್ಟು ಗೌರ್ಮೆಂಟ್ ಬುಕ್ ಸೆಕೆಂಡ್ ಪಿ ಯು ಸಿ ಗೌರ್ಮೆಂಟ್ ಬುಕ್ನಾಗ ಇಷ್ಟ ಐತಿ. ಇಷ್ಟು ಹೇಳಿನಿ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ನೀವು ಕೇಳ್ರಿ, ಮತ್ತೊಂದು ಕ್ಲಾಸ್ ಕೇಳ್ರಿ. ಇಲ್ಲಾಂದ್ರೆ ಇಷ್ಟೇ ನೋಡ್ರಿ. ಅಂದ್ರೆ ಡಿಸ್ಕ್ರಿಪ್ಷನ್ ಕ್ವಶನ್ ಕೇಳ್ತೀನಿ. ಇದ್ರ ಬಗ್ಗೆ ಕ್ವಶನ್ ಕೊಟ್ಟಿರ್ತೀನಿ. ಅವು ಎಕ್ಸಾಮ್ ಬಿದ್ದಿರ್ತಾವೆ, ಕ್ವಶನ್ ಕೇಳ್ತೀನಿ ಡಿಸ್ಕ್ರಿಪ್ಷನ್ದಾಗ.